ನಮ್ಮ ಚಾಲಕರುಗಳಿಗೆ ನಮ್ಮ ಕಂಡಕ್ಟರ್ಗಳಿಗೆ ದೌರ್ಜನ್ಯ ಮಾಡಿರೋದು ಇದು ದೊಡ್ಡ ತಪ್ಪು ಖಂಡಿಸ್ತೀವಿ. ಖಂಡಿತವಾಗ್ಲೂ ನಮ್ಮ ಬೆಂಬಲ, ನಮ್ಮ ಆಟೋ ಚಾಲಕರದ ಎಲ್ಲರದು ಬೆಂಬಲ ಇದೆ ಸರ್. ಒಂದಿನ ಉಪವಾಸ ಇರೋಣ ಬಿಡಿ ಸರ್, ನಮ್ಗೆ ಒಳ್ಳೇದಾಗಬೇಕಲ್ವಾ ಸರ್, ನಮ್ಮ ಚಾಲಕರುಗಳಿಗೆ ಒಳ್ಳೇದಾಗಬೇಕಲ್ವಾ. ಈಗ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದವ್ರಿಗೆ ಮಸಿ ಬಳವಿ ಎಲ್ಲ ಮಾಡಿ ಈ ತರ ಮಾಡಿದ್ರಲ್ಲ, ಎಷ್ಟರ ಮಟ್ಟಿಗೆ ಸರಿ ಸರ್? ಬೆಂಬಲ ಇದೆ, ಸಹಕಾರ ಕೊಡ್ತೀವಿ ನಾವು, ಇಲ್ಲ ಅನ್ನಲ್ಲ, ಸಹಕಾರ ಕೊಡವ. ನಾಳೆ ಬಸ್ಗಳಿರಲ್ವಲ್ಲ, ಹಾಗಾಗಿ ಜನರು ಆಟೋನ ಅವಲಂಬಿಸಿರ್ತಾರೆ. ಬೇಡ, ನಾವು ಒಂದಿನ ನಿಲ್ಸವ ಗಾಡಿಗಳು, ಅದರಿಂದ ತೊಂದರೆ ಏನೂ ಇಲ್ಲ. ಕರ್ನಾಟಕಕ್ಕೆ ಈ ಥರ ಏನೋ ಒಂದು ತೊಂದರೆ ಆಗಿದೆ, ಬಂದ್ ಮಾಡಬೇಕು ಅನ್ನೋದ್ರಿಂದ ಬಂದ್ ಮಾಡಲೇಬೇಕು. ವೈರತ್ವ ಸಾಧಿಸ್ಕೊಂಡ್ರೆ ಇಲ್ಲ ಅವ್ರು 3 ದಿವಸಕ್ಕೆ ಸಾಯ್ತಾರೆ, ಇಲ್ಲ ಇವ್ರು 3 ದಿವಸಕ್ಕೆ ಸಾಯ್ತಾರೆ. ಅವ್ರಿಗೆ ಕಷ್ಟ ಆದಾಗ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅಲ್ವಾ. ಈ ದ್ವೇಷದಿಂದ ಏನೂ ಮಾಡೋಕ್ಕಾಗಲ್ಲ, ಏನೂ ಸಾಧಿಸಕ್ಕಾಗಲ್ಲ. ಇದು ಇವರು ಬಂದ ಸಂಸ್ಕೃತಿ ಮೊದಲನೇದಾಗಿ ಕೈ ಬಿಡಬೇಕು. ನಮ್ಮ ಹೋಟ್ಲ್ ಮಾಲೀಕರ ಸಂಘ ಸಭೆ ನಡೆಸಿ ನಾವು ನೈತಿಕವಾದ ಬೆಂಬಲ ನೀಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಪಟ್ಟಿ ಧರಿಸಿ ನಿಮಗೆ ಸಂಪೂರ್ಣವಾದ ಬೆಂಬಲ ನೀಡ್ತೀವಿ, ಆದರೆ ಬಂದ್ ಮಾಡೋದಿಲ್ಲ. ವ್ಯಾಪಾರ ಈಗ ನಾಳೆ ಕರ್ನಾಟಕ ಬಂದಿದೆ. ಹೌದು. ಸೊ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು. ತಾವು ಆಟೋ ಚಾಲಕರಾಗಿ ನಾಳೆ ಬಂದ್ಗೆ ನಿಮ್ಮ ಒಂದು ಬೆಂಬಲ ಹೇಗಿರ್ತದೆ? ಸಾವಿರಾರು ಜನಕ್ಕೆ ಒಳ್ಳೇದಾಯ್ತಿದೆ, ಒಳ್ಳೇದಾಗಬೇಕು. ಅದರಿಂದ ಎಲ್ಲ ಬೆಂಬಲವನ್ನು ಬಂದಾದಾಗ ನಾವು ಬಂದ್ ಮಾಡೋಕ್ಕೆ ಮುಂದುವರಿತೀವಿ. ಒಳ್ಳೇದಾಗಬೇಕು ಎಲ್ಲರೂ. ಯಾಕಂತಂದ್ರೆ ನಾಳೆ ಬಸ್ಗಳಿರಲ್ವಲ್ಲ, ಹಾಗಾಗಿ ಜನರು ಆಟೋನ ಅವಲಂಬಿಸಿರ್ತಾರೆ. ಬೇಡ, ನಾವು ಒಂದಿನ ನಿಲ್ಸವ ಗಾಡಿಗಳು, ಅದರಿಂದ ತೊಂದರೆ ಏನೂ ಇಲ್ಲ. ಆ ಮೂಲಕ ನೀವು ಕನ್ನಡ ನಮ್ಮಗೋಸ್ಕರ, ನಮ್ಮ ಕರ್ನಾಟಕ ಇಂಡಿಯಾ ನಾವು ಓಡಾಡವ. ಏನ್ ಹೇಳ್ತೀರಿ ಸರ್ ಈ ತರ ಬಂದ ಬಗ್ಗೆ? ಒಳ್ಳೇದಾಗ್ಲಿ ಅಂತ ನಾವು ಕೇಳ್ತೀವಿ. ಸಹಕಾರ ಬೆಂಬಲ ಇದೆ, ಸಹಕಾರ ಕೊಡ್ತೀವಿ ನಾವು, ಇಲ್ಲ ಅನ್ನಲ್ಲ, ಸಹಕಾರ ಕೊಡವ. ಕೊಡಲೇಬೇಕು, ಕೊಡವ. ಎಲ್ಲ ಸಂಘಟನೆಗಳು, ಕೆಲವು ಸಂಘಟನೆಗಳು ನೈತಿಕ ಬೆಂಬಲ ಅಂದ್ಬಿಟ್ಟು ತುಂಬಿದ್ದಾರೆ, ಕೆಲವರು ಬರಲ್ಲ. ಈ ರೀತಿ ಇದ್ದಾಗ ತಾವು ಒಬ್ಬ ಒಬ್ರು ನೋಡ್ಕೊಂಡು ಕಲಿಬೇಕು. ಅವರು ಬೆಂಬಲ ಕೊಡಬೇಕು, ಮುಂದಕ್ಕೆ ಒಳ್ಳೇದೈತದೆ. ಒಂದಿನದ ನೋಡಬೇಡ್ದು, ದಿನ ಪೂರ್ತಿ ಆದ್ರೂ ನೋಡಬೇಕು, ಅದಕ್ಕೆ ಒಳ್ಳೇದಾಗ್ತದೆ. ಕೆಲವು ಹೋಟೆಲ್ಗಳಾಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಬೆಂಬಲ ಕೊಡ್ತಾ ಇಲ್ಲ, ನೈತಿಕ ಬೆಂಬಲ ಸುಮ್ಮನೆ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರ ಸರ್ ತಾವು? ಅವರು ನೋಡ್ಕೊಂಡು ಕಲಿಬೇಕು, ಅವ್ರು ಸಹ ಇದು ನೋಡ್ಕೊಂಡು ಮಾಡಬೇಕು, ಕೊಡ್ಬೇಕು. ಒಂದಿನ ಬೆಂಬಲ ಕೊಟ್ಟ ಅಂದರೆ ಏನೂ ಆಗಲ್ಲ. ಆ ದಿನದ ಕೂಳು ಏನು ಮಾಡೋಕ್ಕಲ್ಲ. ದಿನ ಅದೇ ಕೂಳು ಅಂದರೆ ಒಂದಿನದ ಕೂಳು ನೋಡೋಕೆ ಹೋದ್ರೆ ಸಾವಿರಾರು ದಿನದ ಕೂಳು ಹೋಯ್ತದೆ. ಹೀಗಾಗಿ ಬಂದ್ ಮಾಡ್ತಾರೋ ಸರಿ ಅಂತ ಅನ್ಸುತ್ತೆ? ಸರಿ ಅನ್ನಿಸ್ತದೆ, ತಪ್ಪು ಅನ್ನಿಸ್ತದೆ, ಅಲ್ಲ. ಒಳ್ಳೇದಕ್ಕಾದರೆ ಮಾಡಲೇಬೇಕು. ಸರ್, ಈಗ ನಾಳೆ ಬಂದಿದೆ. ಸೊ ತಾವು ಆಟೋನ ನಾಳೆ ರೋಡ್ ಇಳಿಸಿದ್ರೆ ಹೇಗೆ? ನಿಲ್ಸಲ್ಲ ಸರ್. ಯಾಕೆ? ಯಾಕಂದರೆ ಬಂದಿದೆ ಅಂತ ಗೊತ್ತಿದೆ ನಮಗೆಲ್ಲ, ಅದರಿಂದ ನಿಲ್ಸಲ್ಲ, ಆಟೋ ಬರಲ್ಲ. ಈ ಬಂದ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಬಂದಿದ್ರೆ ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ, ನಾವು ಮಾಡಲೇಬೇಕು. ಬೇಡ ಅಂತ ನಾವು ಒಂದು ದಿವಸ ನಿಲ್ಲಿಸ್ಬಿಟ್ರೆ ಏನಿಲ್ಲ. ಯಾಕೆ ಬೇಡ ಅಂತ ನಿರ್ಧಾರ ಮಾಡಿದ್ರ? ಯಾಕಂದರೆ ಬೇಕಾಗುತ್ತಲ್ಲ ಸರ್, ನಮ್ಮ ಕರ್ನಾಟಕಕ್ಕೆ ಈ ಥರ ಏನೋ ಒಂದು ತೊಂದರೆ ಆಗಿದೆ, ಬಂದ್ ಮಾಡಬೇಕು ಅನ್ನೋದ್ರಿಂದ ಬಂದ್ ಮಾಡಲೇಬೇಕು. ಯಾಕಂದ್ರೆ ಒಬ್ಬ ಬಸ್ ಚಾಲಕನಿಗೆ ಹೌದು ನೋಡಿದ್ದಾರೆ. ಹೌದು, ನೀವು ಚಾಲಕರಾಗಿ ಏನು? ಹೌದು, ಹೊಡಿಬಾರ್ದಾಗಿದ್ದವರು, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಯಾಕಂದ್ರೆ ಪ್ರತಿ ಸಾರಿ ಈ ತರ ಘಟನೆಗಳು ಆಗ್ತಾನೆ ಇದೆ. ಹೌದು, ಎಲ್ಲರೂ ಸೇರಿದ್ರೆ ತಾನೇ ಇದಾಗೋದು. ಅದರಿಂದ ಬೆಂಬಲ ಅಂತೂ ಕೊಡ್ತೀವಿ ಸರ್. ಇದೆ ಸರ್, ಇದೆ ಸರ್. ಯಾಕಂದ್ರೆ SSLC ಎಕ್ಸಾಮ್ ಕೂಡ ನಡೀತಾ ಇದೆ. ಎಕ್ಸಾಮ್ ನಡೀತಾ ಇದೆ. ಹೌದು, ಎಕ್ಸಾಮ್ ನಡೀತಾ ಇದೆಯಲ್ಲ ಸರ್. ನಡೀಲಿ ಎಕ್ಸಾಮು, ಸ್ಕೂಲ್ ಪಾಡಿಗೆ ಸ್ಕೂಲು ಇದ್ದಂತೂ. ತಮ್ಮ ಬೆಂಬಲ ಇದೆಯಾ ಬಂದಿಗೆ ಅಂತ? ಇದೆ ಸರ್, ಬನ್ನಿ. ಹಾಂ, ಇದೆ, ಬಂದ್ ಮಾಡಿ ಸರ್. ಮಹಾರಾಷ್ಟ್ರದಲ್ಲಿ ಬಸ್ ಚಾಲಕನ ಮೇಲೆ ಹಲ್ಲೆ ಕಳಿಸಿ ಈ ನಾಳೆ ರಾಜ್ಯಾದ್ಯಂತ ಬಂದ್ ಮಾಡ್ತಾ ಇದಾರೆ ಸರ್. ನಿಮ್ ಬೆಂಬಲ ಇದೆಯಾ? ಏನ್ ಹೇಳ್ತಾರೆ? ಬೆಂಬಲ ಇದೆ. ಮಾತಾಡಿ ಸರ್, ಖಂಡಿತವಾಗ್ಲೂ ಬೆಂಬಲ ಐತೆ ಸರ್. ಈಗ ಆತರ ಹಲ್ಲೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ? ಯಾಕಂದ್ರೆ ನೀವು ಚಾಲಕರು, ಒಬ್ರು ಚಾಲಕರ ಮೇಲೆ ಹಲ್ಲೆ ಆಗುತ್ತೆ, ಸೇಫ್ಟಿ ಅಲ್ವಾ ನಿಮ್ಗೆ ಅಂತ? ಹಾ ಸರ್, ಸೇಫ್ಟಿ ಐತೆ, ಸೇಫ್ಟಿ ಮಾಡಬೇಕು ನಮ್ಗೂನು. ನಾವು ಖಂಡಿತವಾಗ್ಲೂ ಬೆಂಬಲ ಕೊಡ್ತೀವಿ ಸರ್. ನಮ್ಮ ಚಾಲಕರುಗಳಿಗೆ ನಮ್ಮ ಕಂಡಕ್ಟರ್ಗಳಿಗೆ ದೌರ್ಜನ್ಯ ಮಾಡಿರೋದು ಇದು ದೊಡ್ಡ ತಪ್ಪು ಖಂಡಿಸ್ತೀವಿ. ನಾವು ಒಬ್ರು ಚಾಲಕರು, ನಮಗೂ ಒಬ್ರು ಇದೇ ತರ ಮಾಡಿದ್ರೆ ನಾವು ಅದನ್ನ ಖಂಡಿಸ್ಲೇಬೇಕಲ್ವಾ ಸರ್. ಖಂಡಿತವಾಗ್ಲೂ ನಮ್ಮ ಬೆಂಬಲ, ನಮ್ಮ ಆಟೋ ಚಾಲಕರದ ಎಲ್ಲರದು ಬೆಂಬಲ ಇದೆ ಸರ್. ನಾಳೆ ಸರ್ ಈಗ ಬಸ್ಗಳು ಇರೋದಿಲ್ಲ, ಹಾಗಾಗಿ ಜನರು ಆಟೋವನ್ನು ಅವಲಂಬಿಸಿರ್ತಾರೆ. ಸರ್, ಒಂದಿನ ಉಪವಾಸ ಇರೋಣ ಬಿಡಿ ಸರ್, ನಮ್ಗೆ ಒಳ್ಳೇದಾಗಬೇಕಲ್ವಾ ಸರ್, ನಮ್ಮ ಚಾಲಕರುಗಳಿಗೆ ಒಳ್ಳೇದಾಗಬೇಕಲ್ವಾ. ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡಿ ಸರ್.
ಊಟ ಮಾಡ್ತಿದ್ದೆ, ಇವತ್ತು ಗಂಜಿ ಕುಡಿಯೋಣ ಬಿಡಿ, ಅದಕ್ಕೇನಂತೆ ಸರ್. ಯಾಕಂದ್ರೆ ಈ ಒಂದು ಹೋರಾಟಕ್ಕೆ ವಾಟಾಳ್ ನಾಗರಾಜು ಕನ್ನಡಪರ ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಅವರಿಗೆ ನೀವು ಜೋಶ್ ಕೊಡ್ತೀರಾ ಅಂತ? ಅವ್ರಿಗೆ ಖಂಡಿತ ಜೋಶ್ ಕೊಟ್ಟೆ ಕೊಡ್ತೀವಿ ಸರ್, ಬೆಂಬಲ ಕೊಟ್ಟೆ ಕೊಡ್ತೀವಿ ಸರ್. ಮಾಡ್ಲೇಬೇಕಲ್ವ ಸರ್ ಇದು. ಈಗ ಅವ್ರಿಗೆ ಪಾಪ ಹೊಡೆದಿ ಬಡ್ದಿ ಎಲ್ಲ ಮಾಡಿ, ಈಗ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದವ್ರಿಗೆ ಮಸಿ ಬೆಳೆದಿ ಎಲ್ಲ ಮಾಡಿ ಈ ತರ ಮಾಡಿದ್ರಲ್ಲ, ಎಷ್ಟರ ಮಟ್ಟಿಗೆ ಸರಿ ಸರ್? ಚಾಲಕರು ಏನ್ ಮಾಡಿದ್ರು ಸರ್? ಚಾಲಕರು ಇರೋದು ಜನಸೇವೆಗೆ ಆಯ್ತೆ, ಆದ್ರೆ ಈ ತರ ಮಾಡಬಹುದು. ಅವರು ಮಾಡೋದು ದೊಡ್ಡ ತಪ್ಪು ಸರ್, ಅದು ಖಂಡಿಸುತ್ತೀವಿ ಸರ್ ಅದನ್ನ ಖಂಡಿತ. ಕೆಲವು ಸಂಘಟನೆಗಳು ಬೆಂಬಲ ಕೊಡ್ತಾ ಇಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ಕರ್ನಾಟಕದಲ್ಲೇ ಇರೋ ಕರ್ನಾಟಕ ಅನ್ನೋದು ಸರ್, ಅದು ಅವ್ರವ್ರು ಬಿಟ್ಟಿದ್ದು ಸರ್. ಈಗ ನಾವು ಒಂದು 10 ಜನ ಸೇರ್ಕೊಂಡು ಈಗ ವಾಟಾಳ್ ನಾಗರಾಜು ಇವರು ಎಲ್ಲ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾವ್ರೆ. ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಸರ್, ಖಂಡಿತ ಅಲ್ವೇ? ಹಾ, ಕೈ ಜೋಡಿಸ್ತಾ ಇರೋರಿಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಕನ್ನಡ ನಾಟ್ಲೆ ಹುಟ್ಟಿ ಕನ್ನಡಕ್ಕೆ ಬಂದ ಬಂದಿಲ್ಲ ಅಂತ ಅದು ದ್ರೋಹ ಬಗ್ದಂಗಲ್ವ ಸರ್ ಅವರು. ಈಗ ಎಲ್ಲ ಈಗ ಸಂಘಟನೆಗಳು ಸೇರಿ ಬಂದ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. TV ಚಾನಲ್ ನ್ಯೂಸಲ್ಲೆಲ್ಲ ನಾವು ನೋಡ್ತಾ ಇದೀವಿ. ನಾವು ಒಂದಿನ ಅವ್ರ ಜೊತೆ ಕೈ ಜೋಡ್ತಾನ ಬಿಡಿ ಸರ್, ಒಂದಿನ ಕೈ ಜೋಡ್ಸೋದ್ರಿಂದ ಏನ್ ತೊಂದರೆ ಇಲ್ಲವಲ್ಲ ಸರ್. ಬಹಳ ರೇರು ಅಲ್ವಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಮನುಷ್ಯರಂದ್ರೆ ಮನುಷ್ಯ ಜಾತಿ ಒಂದೇ. ಒಬ್ಬರನ್ನೊಬ್ಬರು ಯಾರು ದ್ವೇಷ ಮಾಡಬಾರ್ದು, ಪ್ರೀತಿಯಿಂದ ಹೋದ್ರೆ ಎಲ್ಲರೂ ಕೂಡಿ ಬಾಳಿದ್ರೆ ಎಲ್ಲಾನು ಸಂತೋಷವಾಗಿರ್ತಾರೆ. ವೈರತ್ವ ಸಾಧಿಸ್ಕೊಂಡ್ರೆ ಇಲ್ಲ ಅವ್ರು 3 ದಿವಸಕ್ಕೆ ಸಾಯ್ತಾರೆ, ಇಲ್ಲ ಇವ್ರು 3 ದಿವಸಕ್ಕೆ ಸಾಯ್ತಾರೆ. ಯಾರು ಇಲ್ಲ, ಮಾನವೀಯತೆಯನ್ನು ಇಟ್ಕೊಂಡು ಬಾಳ್ಬೇಕು. ಅವ್ರಿಗೆ ಇವ್ರು ಹೊಡೆದೆ, ಇವ್ರಿಗೆ ಅವ್ರಿಗೆ ಹೊಡೆದೆ ಏನಿಲ್ಲ, ಅವರು ಸಾಯ್ತಾರೆ, ನಾವು ಸಾಯ್ತೀವಿ ಅಲ್ವಾ? ಅಂದಾಗ ಒಬ್ರೊಬ್ರು ಬೇರೆತ್ತು ಬಾಳೋದನ್ನ ಕಲಿಬೇಕು. ಪಶುಗಳು ನೋಡಿ ಯಾವ ತರ ಇರ್ತವೆ, ಒಂದಕ್ಕೊಂದು ಜೈಂಟ್ ಆಗಿ ಒಂದಕ್ಕೊಂದು ಪ್ರೀತಿಯಿಂದ. ಆ ತರ ಮನುಷ್ಯನಿಗೆ ಬುದ್ಧಿ ಇದ್ರೂ ಶಕ್ತಿ ಇದ್ರೂ ಆ ಬುದ್ಧಿ ಯಾಕೆ ಬರ್ತಾ ಇಲ್ಲ? ದಯವಿಟ್ಟು ಆ ಬುದ್ಧಿಯನ್ನ ಬೆಳೆಸ್ಕೋಬೇಕು. ಮನುಷ್ಯ ಒಬ್ರನ್ನೊಬ್ಬರ ಪ್ರೀತಿಸೋದನ್ನ ಕಲಿಬೇಕು, ಮಾನವರು ಪ್ರೀತಿಸೋದನ್ನ ಕಲಿಬೇಕು. ಅವ್ರಿಗೆ ಕಷ್ಟ ಆದಾಗ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅಲ್ವಾ? ಈ ದ್ವೇಷದಿಂದ ಏನೂ ಮಾಡೋಕ್ಕಾಗಲ್ಲ, ಏನೂ ಸಾಧಿಸೋಕ್ಕಾಗಲ್ಲ. ಇವತ್ತು ಅವ್ರು ಹೊಡಿತಾರೆ, ನಾಳೆ ಇವ್ರು ಹೊಡಿತಾರೆ, ಇದೇ ರೀತಿ ಸಾಗ್ತಾ ಇರುತ್ತೆ. ಹಾಗೆ ಮಾಡಕ್ ಹೋಗ್ಬಾರ್ದು. ಮನುಷ್ಯತ್ವವನ್ನ ಕಳೆದುಕೊಂಡು ಬಾಳಬಾರ್ದು. ಮನುಷ್ಯನಾಗಿ ಬಾಳಬೇಕು, ಮಾನವೀಯತೆಯನ್ನ ಕಲಿತು ಬಾಳಬೇಕು. ಬೇರೆ ಕಡೆ ಇಲ್ಲ ಮೇಡಮ್, ಅದು ಕೂಡ ಇಂಡಿಯಾದಲ್ಲೇ ಇರೋದು. ಹೌದು, ನಾವೇ ಹೊಡೆದಾಡ್ಕೊಂಡಂಗ. ಅದೇ ಅಣ್ಣ ತಮ್ಮ ಕೂಡ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವ್ರು ಅಣ್ಣ ತಮ್ಮ ಕೂಡ ಹೊಡೆದಾಡ್ಕೊಂಡು ಸತ್ತಂಗಾಗತ್ತಿದು. ಒಬ್ರಿಗೊಬ್ರು ಕೂಡಿ ಬಾಳೋದನ್ನ ಕಲಿಬೇಕು. ಮಹಾರಾಷ್ಟ್ರ ಏನು ಬೇರೆನಾ? ಈ ನಮ್ಮ ಕರ್ನಾಟಕ ಏನು ಬೇರೆನಾ? ಎಲ್ಲ ಒಂದೇ. ನಾವು ಮಾನವರ ಜಾತಿಯಾಗಿ ಹೊಂದಾಣಿಕೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಹೋದ್ರೆ ಎಲ್ಲಾನು ಒಂದಾಗಿ ಇರ್ಬಹುದು, ಸಂತೋಷವಾಗಿ ಬಾಳ್ಬಹುದು, ಬದುಕು ಸಂತೋಷವಾಗಿ ಆಗುತ್ತೆ. ಇಲ್ಲ ಇವ್ರು ಹೊಡೆದಾಡ್ಕೊಳ್ಳೋದು, ನಾಳೆ ಇವ್ರ ಮಕ್ಕಳಿಗೂ ಅದನ್ನೇ, ಅವ್ರ ಮೊಮ್ಮಕ್ಕಳಿಗೂ ಅದು, ಅವ್ರ ಮೊಮ್ಮಕ್ಕಳು ಎಲ್ಲ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಹೀಗಾಗಬಾರ್ದು. ಶಾಂತಿ ಸೌಹಾರ್ದತೆಯಿಂದ ಬಾಳಿದ್ರೆ ಎಲ್ಲಾ ಮಾನವರ ಬದುಕು ಸುಧಾರಣೆಯಾಗಿ ಸಂತೋಷವಾಗಿರ್ತಾರೆ. ಯಾಕಂದ್ರೆ ಒಂದೇ ಕಡೆ ಅನ್ನ ತಿಂತಾರೆ, ಒಂದೇ ನೀರು ಕುಡಿತಾರೆ. ಹೌದು, ಯಾಕೆ ನಮ್ಮ ಒಂದೇ ಭೂಮಿ, ಒಂದೇ ನೆಲ, ಒಂದೇ ಜಲ, ಒಂದೇ ಗಾಳಿ, ಒಂದೇ ಉಸಿರು. ಈ ತರ ಎಲ್ಲ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮಾಡಬಾರ್ದು, ಯಾರು ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅವ್ರು ಮಾಡಿದ್ದು ತಪ್ಪು ಅಲ್ವಾ? ಅದನ್ನ ತಿಂದುಕೊಂಡು ಇನ್ನು ಒಂದಾಗಿ ಚಂದಾಗಿ ಬಾಳ್ಲಿ ಅಂತ ಎಲ್ಲಾ ಮಾನವ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಆ ಬಂದನ್ನ ಅವರು ವಿಚಾರವನ್ನ ತಿಳ್ಕೊಂಡು ಬಂದ್ ಮಾಡಿದ್ದಾರೆ ಅಂತ ಅವರು ತಮ್ಮ ತಪ್ಪನ್ನ ತಿದ್ದುಕೊಂಡು ಎಲ್ಲ ಒಂದಾಗಿ ಬಾಳ್ತಾರೆ ಅಂತಂದು ನಾನು ಅನ್ಕೋತೀನಿ. ಕರ್ನಾಟಕ ರಾಜ್ಯ ಬಂದ್ಗೆ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಏಕಾಏಕಿ ಕರೆ ಕೊಟ್ಟಿದ್ರು ಬೆಂಗಳೂರಲ್ಲಿ. ನಾಳೆ ಶನಿವಾರ ವೀಕೆಂಡ್ ಜೊತೆಗೆ ಎಲ್ಲ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ಇದು ಇವರು ಬಂದ ಸಂಸ್ಕೃತಿ ಮೊದಲನೇದಾಗಿ ಕೈ ಬಿಡಬೇಕು. ನಮ್ಮ ಹೋಟ್ಲ್ ಮಾಲೀಕರ ಸಂಘ, ಎಲ್ಲ ಜಿಲ್ಲೆಗಳಲ್ಲಿ ಹೋಟ್ಲ್ ಮಾಲೀಕರ ಸಂಘಗಳಿದ್ದಾವೆ. ಅವರೆಲ್ಲರದ್ದು ಕೂಡ ನಮ್ಮ ಈಗ ರಾಜ್ಯ ಹೋಟ್ಲ್ ಮಾಲೀಕರ ಸಂಘದ ಅಧ್ಯಕ್ಷರು ಸಭೆ ನಡೆಸಿ ನಾವು ನೈತಿಕವಾದ ಬೆಂಬಲ ನೀಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತೊಗೊಂಡಿದ್ದೀವಿ. ಅವರು ಈಗ ನಿನ್ನೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಅದರಂತೆ ನಾವು ಕೂಡ ಮೈಸೂರು ನಗರ ಮತ್ತು ಜಿಲ್ಲೆಯಾದ್ಯಂತ ನೈತಿಕ ಬೆಂಬಲ ನೀಡ್ತೀವಿ. ಪ್ರತಿಭಟನಾಕಾರರಿಗೆ, ಕನ್ನಡ ಚಳವಳಿ ಮುಖಂಡರುಗಳಿಗೆ ನಾವೇನು ಹೇಳೋಕ್ಕೆ ಬಯಸ್ತೀವಿ ಅಂತಂದರೆ, ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ. ಈ ನಾಡಿನ ಜಲ, ಗಡಿ, ಭಾಷೆ, ಸಂಸ್ಕೃತಿ ಬಂದಾಗ ನಾವು ಹೋಟ್ಲ್ ಮಾಲೀಕರ ಸಂಘ ಮುಂಚೂಣಿಯಲ್ಲಿ ಇರ್ತೀವಿ. ನಿಮ್ಮ ಪ್ರತಿಭಟನೆ ನಾವು ಪಾಲ್ಗೊಳ್ತೀವಿ. ಎಲ್ಲ ಪದಾಧಿಕಾರಿಗಳನ್ನು
ಕಪ್ಪು ಪಟ್ಟಿ ಧರಿಸಿ ನಿಮಗೆ ಸಂಪೂರ್ಣವಾದ ಬೆಂಬಲ ನೀಡ್ತೀವಿ. ಆದರೆ ಬಂದ್ ಮಾಡೋದಿಲ್ಲ. ವ್ಯಾಪಾರ ವಹಿವಾಟು ನಿಲ್ಲಿಸಿ ನಮ್ಮ ಹೋಟ್ಲ್ ಉದ್ಯಮದಲ್ಲಿ 25,000 ಜನ ನೌಕರರ ವರ್ಗ ಇದೆ. ಅದು ಕೆಲವರು ತಿಂಗಳ ಸಂಬಳ ಪಡೆಯೋರು ಇದ್ದಾರೆ, ದಿನನಿತ್ಯ ಸಂಬಳ ಪಡೆಯೋರು ಇದ್ದಾರೆ, ವಾರ ಸಂಬಳ ಪಡೆಯೋರು, ಇವರೆಲ್ಲರಿಗೂ ಕೂಡ ಅನಗತ್ಯ ತೊಂದರೆ ಆಗುತ್ತೆ. ಅವರ ಜೀವನೋಪಾಯಕ್ಕೆ ಕಷ್ಟ ಆಗುತ್ತೆ. ಆದ ಕಾರಣದಿಂದ ಮತ್ತು ಮೈಸೂರಿಗೆ ಯಥೇಚ್ಛವಾಗಿ ಶನಿವಾರ ಭಾನುವಾರ ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರಿಗೆ ನಾವು ಊಟೋಪಚಾರ ಕೊಡಲಿಲ್ಲ ಅಂತಂದರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಸಂದೇಶ ಬೇರೆ ಥರ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಪ್ರವಾಸಿಗರಿಗೆ ತೊಂದರೆ ಮಾಡಿಕೊಂಡು ನಾವು ಬಂದು ಮಾಡಿ ನಾವು ವ್ಯಾಪಾರ ನಿಲ್ಲಿಸಿ ಅವರ ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ. ನಾವು ಸಂಪೂರ್ಣವಾದ ಬೆಂಬಲ, ನೈತಿಕವಾದ ಬೆಂಬಲ ಮಾತ್ರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ಪಷ್ಟಪಡಿಸಿದ್ವಿ. ಅವ್ರಿಗೂ ಕೂಡ ಕೆಲವು ಮುಖಂಡಗಳು ನಮ್ಮನ್ನು ಭೇಟಿ ಮಾಡಿದಾಗ ಅವ್ರಿಗೂ ಕೂಡ ಹೇಳಿದ್ವಿ, ಅವ್ರಿಗೂ ತಿಳಿಸಿದ್ವಿ. ಬಂದ್ ಸಂಸ್ಕೃತಿ 100 ವರ್ಷಗಳ ಹಿಂದೆ ಇತ್ತು. ಬ್ರಿಟಿಷರವರಿಗೆ ಅವರು ಸರ್ಕಾರಕ್ಕೆ ನಷ್ಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತಾದ್ಯಂತ ಬಂದ್ ಮಾಡಬೇಕು, ಅವರು ನಷ್ಟ ಮಾಡಬೇಕು ಅಂತ ಇದು ಬಂದ್ ಸಂಸ್ಕೃತಿ ಶುರುವಾಗಿದ್ದು. ಇತ್ತೀಚಿನ ದಿನಗಳಲ್ಲಿ ಮಾರ್ಗಗಳನ್ನ ಬದಲಾವಣೆ ಮಾಡ್ಕೋಬೇಕು. ನೀವು ವಿಧಾನಸೌಧ ಹತ್ರ ಕರೀರಿ, ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಹತ್ರ ಕರೀರಿ, ಸರ್ಕಾರಿ ಕಚೇರಿಗಳು ಮಿನಿ ವಿಧಾನಸೌಧ ಹತ್ರ ಕರೀರಿ. ನಾವೆಲ್ಲ ಪಾಲ್ಗೊಂಡು ಒಟ್ಟಿಗೆ ಸೇರಿ ಪ್ರತಿಭಟನೆ, ಧರಣಿ, ಸತ್ಯಾಗ್ರಹ, ಈ ಸ್ಟ್ರೈಕು ಇವೆಲ್ಲ ಮಾಡೋಣ. ಈ ಬಂದ್ ಮಾಡಿಕೊಂಡು ನಮ್ಮ ಮನೆಗೆ ನಾವೇ ಕಲ್ಲೋಡ್ಕೊಡೋದು ಎಷ್ಟು ಸರಿ? ನಾವೇ ತೆರಿಗೆ ಕಟ್ತೀವಿ, ಪುನಃ ನಮ್ಗೆ ನಾವೇ ನಷ್ಟ ಮಾಡ್ಕೊಳ್ಳೋದು. ಇದನ್ನು ಕೈ ಬಿಡಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ವಾಟಾಳ್ ನಾಗರಾಜರಲ್ಲಿ ನಾನು ಮನವಿ ಮಾಡೋಕ್ಕೆ ಬಯಸ್ತೀನಿ. ಅವರೇನೋ ನನ್ನನ್ನು ಸಂಪರ್ಕ ಮಾಡಿ ಬಂದ್ಗೆ ಬೆಂಬಲ ಕೊಡಿ ಅಂತ ಕೇಳಿದರೆ, ನೀವು ಬಂದ್ ಮಾಡಬೇಡಿ, ಮೈಸೂರು ಬಂದ್ ಮಾಡಬೇಡಿ, ಕರ್ನಾಟಕನ ಬಂದ್ ಮಾಡಬೇಡಿ, ಈ ಬಂದ್ ಸಂಸ್ಕೃತಿನ ಕೈ ಬಿಡಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನಲ್ಲಿ ಕೋರ್ತಾ ಇದ್ದೆ. ಈಗಲೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಬಂದ್ಗೆ ಘೋಷಣೆ ಮಾಡ್ತಾರೆ ಜಿಲ್ಲೆಗಳೆಂದರೆ ಬೆಂಗಳೂರು ಬಿಟ್ಟರೆ ಮೈಸೂರು. ಇನ್ಯಾವ ಜಿಲ್ಲೆನೂ ಕೊಡಗು, ಮಡಿಕೇರಿ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು ಯಾವುದು ಕೂಡ ಬಂದ್ಗೆ ಬೆಂಬಲ ನೀಡ್ತಾ ಇಲ್ಲ. ಅವ್ರು ಬಂದ್ ಅಂದರೆ ಏನು ಅಂತ ಕೇಳಿದ್ರೆ ಅವ್ರಿಗೆ ಅರಿವೇ ಇಲ್ಲ ಬಂದ್ರ ಬಗ್ಗೆ. ಅದರಿಂದ ಯಾಕೆ ಬಂದ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನು ನೀವು ಬಂದ್ ಸಂಸ್ಕಾರವನ್ನು ಮೊದಲು ಕೈ ಬಿಡಿ ಅಂತ ಅವರಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಕೆಲವೊಂದ್ ಕಡೆ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ, ಅದನ್ನ ಇದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಲ್ವಾ? ಬೆಂಬಲ ಕೊಡೋಣ. ಪ್ರತಿಭಟನೆಗೆ, ಧರಣಿಗೆ, ಸತ್ಯಾಗ್ರಹಕ್ಕೆ ಅಥವಾ ನಾವು ಜಾಥಾ ಹೋಗೋದಕ್ಕೆ ಇದಕ್ಕೆಲ್ಲ ಬೆಂಬಲ ಕೊಡ್ತೀವಿ. ನಾಡಿನ ಗಡಿ, ಭಾಷೆ, ಜಲ, ನೀರು ಬಂದಾಗ ನಾವು ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ಕೊಡೋಣ ಬೆಂಬಲ. ಆದರೆ ಬಂದ್ ಮಾಡ್ಕೊಂಡು ನಾವು ಬಾಗಿಲಾಕೊಂಡು ನಾವು ಉಪವಾಸ ಇರಬೇಕಾ? ನಮಗೆ ನಾವು ನಷ್ಟ ಮಾಡ್ಕೋಬೇಕಾ? ನಾವು ಇದನ್ನು ಕೇಳ್ತಾ ಇರೋದು. ನಾವು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನೈತಿಕವಾದ ಬೆಂಬಲ ನಾವು ಈಗಾಗಲೇ ಕೊಡ್ತೀವಿ ಅಂತ ಹೇಳಿದ್ದೀವಿ. ಕಪ್ಪು ಪಟ್ಟಿ ಧರಿಸಿ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ. ಎಲ್ಲ ಪದಾಧಿಕಾರಿಗಳು ಕೂಡ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ. ನೀವು ಅದನ್ನು ಅವಕಾಶ ಮಾಡಿಕೊಡಿ. ಬಂದ್ ಮಾಡ್ಕೊಂಡು ನಷ್ಟ ಮಾಡಿಕೊಂಡು ನೀವು ಪಾಲ್ಗೊಳ್ಳಿ ಅಂತ ಹೇಳ್ಬೇಡಿ. ನಮ್ಮ ಬಸ್ಗೆ ನಾವೇನೇ ತೆರಿಗೆ ಕಟ್ಟಿ ಬಸ್ ಪರ್ಚೇಸ್ ಮಾಡೋಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ. ಅದಕ್ಕೆ ತಾವು ಪುನಃ ಹೇಗೇನು ನಾವು ಹೋಗ್ಬಿಟ್ಟು ಕಲ್ಲು ಹೊಡೆದ್ಬಿಟ್ಟು ನಾವು ಆ ಬಸ್ನ ನಷ್ಟ ಮಾಡೋದು ಎಷ್ಟು ಸರಿ? ಆಯಿತಾ? ಸರ್ಕಾರ ಕೂಡ ಸ್ಪಷ್ಟನೆ ನೀಡಿದೆ, ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಉಪಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟೀಕರಣ ನಿನ್ನೆ ನೀಡಿದ್ದಾರೆ ವಿಧಾನಸೌಧದಲ್ಲಿ. ನಾವು ಕೂಡ ಈಗಾಗಲೇ 16 ಮೀಟಿಂಗ್ಗಳಾಗಿದೆ. ರಾಜ್ಯ ಹೋಟ್ಲ್ ಮಾಲೀಕರ ಸಂಘದಿಂದ ಝೂಮ್ ಮೀಟಿಂಗ್ಗಳಾಗಿದೆ. ಎಲ್ಲ ಜಿಲ್ಲೆಗಳು ನಿನ್ನೆನೂ ಮೀಟಿಂಗ್ ಮಾಡಿದ್ವಿ. ನಿನ್ನೆ ಕೂಡ ಸ್ಪಷ್ಟೀಕರಣ ನೀಡಿದರೆ, ಪತ್ರಿಕಾಗೋಷ್ಠಿಯಲ್ಲೂ ಸ್ಪಷ್ಟಪಡಿಸಿದ್ದಾರೆ ಬಂದ್ಗೆ ಬೆಂಬಲ ಇಲ್ಲ. ಆದರೆ ನೈತಿಕವಾದ ಬೆಂಬಲ ನಾವು ನಿಮಗೆ ನೀಡ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ನಿಮ್ಗೇನು ಸಪೋರ್ಟ್ ಮಾಡ್ತೀವಿ. ಈ ಥರ ಬಂಧುಗಳಿಗೆ ನಾವು ನಿಮ್ಮ ಕೈ ಜೋಡಿಸ್ತೀವಿ. ಕರೀರಿ, ಇಷ್ಟು 1000 ಜನ ಬಟ್ 25,000 ಒಂದು 5,000 ಜನ ಬನ್ನಿ ನೀವು ಅಂತೇಳಿ, ಒಂದು ಕೊನೆ ಪಕ್ಷ ಒಂದು 3,000 ಜನ ಬನ್ನಿ ಅಂತ ಕೇಳಲಿ, ಆಯಿತಾ? ಅದನ್ನು ನಾವು ಪಾಲ್ಗೊಳ್ತೀವಿ. ಹೋಗಿ ಬಂದ್ ಮಾಡ್ಕೊಂಡು ನೀವು ಮನೇಲಿ ಮಲ್ಕೊಳ್ಳಿ. ನಾವು ಒಂದಿನ ಬಂದ್ ಮಾಡಿ ನಾಳೆ ಬೆಳಗ್ಗೆ ನೌಕರು ಎಲ್ಲಿ ಬರ್ತಾರೆ? ಬರೋದಿಲ್ಲ, ನೌಕರರೇ ಕರೆದಿಲ್ಲ. ನೌಕರಿಗೆ ಭಾಳ ಕಷ್ಟ ಇದೆ. ಆ ನೌಕರಿಗೂ ಕಷ್ಟ ಆಗುತ್ತೆ. ಮತ್ತು ಪ್ರವಾಸಿಗರಿಗೆ ಊಟೋಪಚಾರ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಈ ಫುಡ್ ಎಸೆನ್ಷಿಯಲ್. ಹಾಸ್ಪಿಟ್ಲು ಹೇಗಿಲ್ವೋ, ಹಾಸ್ಪಿಟ್ಲು ಮೆಡಿಕಲ್ ಸ್ಟೋರು ಯಾವ ಥರ ಇಲ್ಲದೆ ಇದ್ದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದೇ ಥರ ಹೊರಗಡೆಯಿಂದ ಬಂದಂಥವ್ರಿಗೆ ನೀರು, ಉಳ್ಕೊಳ್ಳೋದಕ್ಕೆ ಜಾಗ ಮತ್ತು ಊಟ ಇಲ್ಲ ಅಂದರೆ ಎಷ್ಟೋ BP, ಶುಗರು ಪೇಷಂಟ್ಗಳಿರ್ತವ್ರಿಗೆಲ್ಲ ಸಮಸ್ಯೆ ಆಗುತ್ತೆ. ಅದಕ್ಕೆ ಊಟೋಪಚಾರ ಕೂಡ ಎಸೆನ್ಷಿಯಲ್, ಅಗತ್ಯ ಸೇವೆಗಳ ಅಡಿಯಲ್ಲಿ ಬರೋದ್ರಿಂದ ಇದನ್ನು ನೀವು ಹಾಸ್ಪಿಟ್ಲ್ ಬಿಟ್ಟ ಮೇಲೆ ಊಟೋಪಚಾರ ಬೇಡವಾ? ಹಾಸ್ಪಿಟ್ಲ್ ಪೇಷಂಟ್ಗೆ ಊಟೋಪಚಾರ ಕೊಡೋದು ಬೇಡವಾ? ಊಟೋಪಚಾರ ಇದ್ದೇ ತಾನು ಹಾಸ್ಪಿಟ್ಲ್ ನಡೆಯೋದು. ಹಾಸ್ಪಿಟ್ಲ್ ಪೇಷಂಟ್ಗೆ ಎಲ್ಲಿಂದ ಕೊಡ್ತೀರಿ? ನೀವೆಲ್ಲ ಅಡುಗೆ ಮಾಡೋರನ್ನೆಲ್ಲ ಮನೆಗೆ ಕಳಿಸ್ಬಿಡ್ಬೇಕಾಗತ್ತೆ. ಅವಾಗ ಮನೆಗೆ ಕಳಿಸ್ಬಿಟ್ಟು ಎಲ್ಲಿ ಅವ್ರಿಗೆ ಅಡುಗೆ ಮಾಡ್ತಾರೆ? ಅವ್ರಿಗೆ ಗ್ಲೂಕೋಸ್ ಹಾಕ್ಕೊಂಡು ಇಡಬೇಕಾಗತ್ತೆ. ಹಾಗಾಗಿ ಇದು ಫುಡ್ಡು ಎಸೆನ್ಷಿಯಲ್. ಮತ್ತು ಇದೊಂದೇ ಅಲ್ಲ, ಯಾವುದೇ ಕಾರಣಕ್ಕೂ ಸರ್ಕಾರ ಈ ಬಂಧುಗಳನ್ನ ಕೈ ಬಿಟ್ಟು ಬೇರೆ ಮಾರ್ಗಗಳನ್ನ ಹುಡುಕುವಂಥ ಪ್ರಯತ್ನ ಮಾಡಬೇಕು. ನಮ್ಮ ಮುಖಂಡಗಳು, ನಮ್ಮ ಸ್ನೇಹಿತಗಳು, ನಮ್ಮ ಕನ್ನಡ ಪರ ಸಂಘಟನೆಗಳು, ನಾವು ನನಗೂ ಕೂಡ ಇನ್ನೊಂದು ಹೆಸರೇ, ನಾವು ಹೋಟ್ಲ್ ಮಾಲೀಕರ ಸಂಘ ಹೋರಾಟ ಸಂಘದ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಹಲವಾರು ಮುಖಂಡರುಗಳು ಹೇಳಿದ್ದಾರೆ. ಯಾಕೆಂದ್ರೆ ನಾವು ಹೋರಾಟದಲ್ಲಿ ಮುಂದೆ ಬಂದಿದ್ದೀವಿ. ನಾವು 30 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ವಿ. ಈಗೇನು ಹೊಸದೇನಲ್ಲ. ನಮಗೆ ಅನ್ಯಾಯ ಆದಾಗ ನಾವು
ಹೋರಾಟದಲ್ಲಿ ಮುಂಚೂಣಿರ್ತೀವಿ. ಯಾವುದೇ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಉದ್ಯಮ ಆಗಿರ್ಬೋದು, ಆ ಥರ ನಾವು ನಮ್ಮ ಪರವಾಗಿ ನಮಗೋಸ್ಕರ ನಾವು ಒಬ್ಬರೇ ಕೂಡ ನಮಗೋಸ್ಕರ ನಾವು ಇಲ್ಲ, ನಾವು ಸಾರ್ವಜನಿಕರಿಗೋಸ್ಕರ ನಾವಿರೋದು. ಒಳ್ಳೇದೇ ಸರ್ಕಾರ ಮಾಡಲಿ ಅಥವಾ ವಿವಿಧ ಇಲಾಖೆಗಳು ಮಾಡಲಿ, ನಾವು ಎತ್ತಿ ತೋರಿಸುವಂಥ ಕೆಲಸ ನಾವು ಮಾಡ್ತಾನೆ ಬಂದಿದ್ವಿ. ಹಂಗಾಗಿ ನಾವು ಎಲ್ಲ ಯಥಾಸ್ಥಿತಿ ಎಂದಿನಂತೆ ಇರ್ತವೆ, ಎಂದಿನಂತೆ ಇರ್ತೇವೆ. ಎಲ್ರಿಗೂ ಕೂಡ ಊಟೋಪಚಾರ ನಾವು ನೀಡ್ತೀವಿ. ಕೆಲವು ಕನ್ನಡ ಸಂಘಟನೆಗಳಿರ್ತವೆ, ನೈತಿಕ ಬೆಂಬಲ ಅವಶ್ಯಕತೆನೇ ಇರಲ್ಲ, ಯಾಕೆ ಬೇಕು? ಯಾಕಂದ್ರೆ ಕನ್ನಡಿಗರು ಅಂದ್ಮೇಲೆ ನೀರು, ಜಲ ಪ್ರತಿಯೊಂದು ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಆಗ್ತದೆ. ಒಂದು ಮಾನವೀಯತೆಯಾಗಿ ಸ್ಪಂದಿಸಬೇಕು. ಆ ರೀತಿ ಇದ್ದಾಗ ಏನು ಮಾಡಬೇಕು, ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆಗಳಿರ್ತವೆ. ಸಂಘಟನೆಗಳನ್ನ ಮುಖಂಡರನ್ನ ಅವ್ರು ಭೇಟಿ ಮಾಡಿ ಸಭೆ ಮಾಡಬೇಕು. ಒಂದು ಮಾಡಬೇಕು ಅಂದರೆ ಒಂದು 2-3 ಸಭೆಗಳು ಮಾಡಬೇಕು. 16 ಸಂಘ ಸಂಸ್ಥೆಗಳು, ಮೈಸೂರಲ್ಲಿ ಒಂದು 300 ಸಂಘ ಸಂಸ್ಥೆಗಳು, ಬೇಡಿ 300 ಕರಿಬೇಡಿ, ಒಂದು 25 ಸಂಘ ಸಂಸ್ಥೆ ಕರೀರಿ. ಈ ಕಾರಣಕ್ಕೋಸ್ಕರ ನಾವು ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಿಮ್ಮ ಅಭಿಪ್ರಾಯ ಏನು? ಬಂದು ಸರಿನಾ ತಪ್ಪಾ ಈಗ ಕೇಳಿ ನೀವು. ನಾವು ಒಂದು ಏನಾದರೂ ನಾವು ತೀರ್ಮಾನ ತಗೋಬೇಕಾದ್ರೆ ಒಂದು ಪತ್ರ ಬರಿಬೇಕಾದ್ರೆ ನಾವು ಕಮಿಟಿ ಮೀಟಿಂಗ್ ಕರಿತೀವಿ. ಈ ಥರ ಪತ್ರ ಬರಿಬೇಕಾ, ಏನಂತೀರ ನೀವು? ನಿಮ್ಗೆ ಯಾವ ಥರ ಬರಿಬೇಕು ಹೇಳಿ ಅಂತ ಹೇಳ್ತೀವಿ. ನೀವು ರಾಜ್ಯಾದ್ಯಂತ 6 ಕೋಟಿ ಜನಕ್ಕೆ ನೀವು ಅನ್ಯಾಯ ಆಗುವಂಥದ್ದು ಅಥವಾ ಒಳ್ಳೇದಾಗುವಂಥದ್ದು ಮಾಡಬೇಕು ಅಂತಿದ್ರೆ ನೀವು ಎಲ್ಲ ಜಿಲ್ಲೆಗಳು, ತಾಲೂಕುಗಳು ಬೇಡಿ, ತಾಲೂಕುಗಳು 237 ತಾಲೂಕು, ಆ ತಾಲೂಕು ಪದಾಧಿಕಾರಿಗಳು ಕರಿಬೇಡಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಘಗಳಲ್ಲಿ ಆಯ್ದ ಕೆಲವು ಚೇಂಬರ್ ಆಫ್ ಕಾಮರ್ಸ್ ಇದೆ, ಸಂಘ ಸಂಸ್ಥೆ ಒಕ್ಕೂಟಗಳಿದೆ, ಮತ್ತು ಟ್ರಾವೆಲ್ಸ್ನವರು ಇದ್ದಾರೆ, ಮತ್ತು ಬೇರೆ ದಿನಸಿ ಪದಾರ್ಥಗಳು ಮಾರೋರು, APMC ಪದಾರ್ಥ ಮಾಡೋ ಸಂಘಟನೆಗಳಿದೆ, ಹೋಟ್ಲು ಉದ್ಯಮಸ್ಥರಲ್ಲಿ. ನಮ್ಮಲ್ಲಿ 25,000 ಜನ ನೌಕರರಿದ್ದಾರೆ, 1,500 ಉದ್ಯಮಗಳಿದ್ದಾವೆ. ನೀವು ಯಾರು ಏಕೈಕಿ ಹೋಗ್ಬಿಟ್ಟು ನೀವು ನಾನು ಬಂದ್ ಇಷ್ಟನೇ ತಾರೀಕು ಬಂದ್ ಅಂತ ಅಂದ್ಬಿಟ್ರೆ ಎಷ್ಟು ಸರಿ? ನಾನು ಅದೇ ಹೇಳ್ತಾ ಇರೋದು, ನೀವು ಕರೆಸಿ ಮಾತಾಡಿ. ಇಲ್ಲ ಸಾಹೇಬ್ರೆ ನೀವು ಈ ಥರ ಮಾಡಿ. ನಾವು ವಾಟಾಳ್ ನಾಗರಾಜ್ ಅವ್ರಿಗೂ ನಾನು ಅದೇ ಹೇಳ್ತಾ ಇರೋದು, ವಾಟಾಳ್ ನಾಗರಾಜ್ ಅವ್ರು ಅದೇ ಹೇಳ್ತಾ ಇರೋದು ಏನಂದರೆ, ನೀವು ಘೋಷಣೆ ಮಾಡಬೇಡಿ, ಕರೆಸಿ ಎಲ್ಲ ಜಿಲ್ಲೆಗಳಲ್ಲೂ ನೀವು ಒಗ್ಗಟ್ಟಿನಲ್ಲಿ ನೀವು ಬಂದ್ ಮಾಡಬೇಕು ಅಂತ ಸಂದರ್ಭ ಬಂದ್ ಮಾಡೇ ಬಿಡೋಣ. ಅದೇನು ದೊಡ್ಡ ವಿಚಾರ ಏನಲ್ಲ. ಆದರೆ ನೀವು ಏಕಾಏಕಿ ಘೋಷಣೆ ಮಾಡಿ ಅದು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ನೀವು ಎಲ್ಲರೂ ಚರ್ಚೆ ಮಾಡಿ ಬಂದೀಗ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂದರೆ ಬಂದ್ ಮಾಡೋಣ. ನಮ್ಗೆ ಅದರಿಂದ ಅನುಕೂಲ ಆಗಬೇಕು, ನಷ್ಟ ಆಗಬಾರ್ದು ನಮ್ಮ ಉದ್ದೇಶ. ನಮಗೆ ನಾವೇ ನಷ್ಟ ಮಾಡಿಕೊಂಡು ನಮ್ಮ ಮನೆಗೆ ನಾವೇ ಕಲ್ಲು ಹೊಡ್ಕೊಂಡು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ವಾಟಾಳ್ ನಾಗರಾಜ್ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಈಗ ಸಬರ್ ಬಸ್ ಸ್ಟ್ಯಾಂಡ್ ಇವಾಗ